ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ನಾವು ಒಂದು ಬೂಟಬಲ್ ಪೆನ್ ಡ್ರೈವ್‌ನ ರೆಡಿ ಮಾಡಿಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಿಮಗೆ ಹತ್ತಿರ ಒಂದು ಪೆನ್ ಡ್ರೈವ್ ಅನ್ನೋದು ಇರಬೇಕಾಗುತ್ತದೆ. ಈ ಪೆನ್ ಡ್ರೈವ್ ಅನ್ನೋದು ಬೂಟಬಲ್ ಪೆನ್ ಡ್ರೈವ್ ಯಾವುದೇ ಥರದ ಬೇರೆ ಪೆನ್ ಡ್ರೈವ್ ಅಲ್ಲ, ಇದೊಂದು ನಾರ್ಮಲ್ ಪೆನ್ ಡ್ರೈವೇ. ಇದನ್ನು ನಾವು ವಿಂಡೋಸ್ OSನ್ನು ಹೇಗೆ ಲೋಡ್ ಮಾಡುವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀವು ನಿಮ್ಮೊಂದು ಸಾಫ್ಟ್ವೇರ್ ಅನ್ನೋದು ಬೇಕಾಗುತ್ತದೆ. ಮೊದಲಿಗೆ ನಿಮ್ಮ ಕ್ರೋಮನ್ನು ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ರೂಫೂಸ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಥರ ನಿಮಗೆ ವೆಬ್ಸೈಟ್ ಬರುತ್ತೆ. ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಿ. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಓಕೆ, ನಿಮಗೆ ಈ ಥರ ನೋಡಲು ಸಿಗುತ್ತೆ. ಇದ ನಂತರ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನಿಮಗೆ ಲೇಟೆಸ್ಟ್ ಸಾಫ್ಟ್ವೇರ್ ಸಿಗುತ್ತೆ. ಇಲ್ಲಿ ನೀವು ರೂಪೂಸ್ 4.13 EX ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ ಸಾಫ್ಟ್ವೇರ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಈಗಾಗಲೇ ನಾನು ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡಿದ್ದೇನೆ, ಅದಕ್ಕಾಗಿ ನಾನು ಈಗ ಡೌನ್ಲೋಡ್ ಮಾಡ್ತಾ ಇಲ್ಲ. ಓಕೆ, ಡೌನ್ಲೋಡ್ ಆದ ತಕ್ಷಣ ಇದರ ಮೇಲೆ 2 ಸಲ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕಾಣಿಸುತ್ತೆ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈಗಾಗಲೇ ನಾನೊಂದು ಪೆನ್ ಡ್ರೈವ್ ಅನ್ನೋದು ಆ್ಯಡ್ ಆಗಿದೆ. ಆದರೆ ಈ ಪೆನ್ ಡ್ರೈವ್ ಅನ್ನೋದು ಬೂಟೇಬಲ್ ಮಾಡುವ ಪೆನ್ ಡ್ರೈವ್ ಅಲ್ಲ, ಅದಕ್ಕೋಸ್ಕರ ನಾನು ಇನ್ನೊಂದು ಪೆನ್ ಡ್ರೈವನ್ನು ಈಗ ಹಾಕ್ತೀನಿ. ಓಕೆ, ನಾನು ಈಗ ಇನ್ನೊಂದು ಪೆನ್ ಡ್ರೈವನ್ನು ಆ್ಯಡ್ ಮಾಡಿದೆ. ಈಗ ನಾನು ನನ್ನ ಪೆನ್ ಡ್ರೈವನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೇನೆ. ಸ್ವಲ್ಪ ವೇಟ್ ಮಾಡಿ. ಓಕೆ, ಈಗ ನನ್ನ ಪೆನ್ ಡ್ರೈವ್ 32 GB ಇದೆ. ನಾನು ಈಗ 32 GB ಪೆನ್ ಡ್ರೈವ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈಗ ನೀವು ISO ಇಮೇಜನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತದೆ. ಇದರ ಮೇಲೆ ಡಿಸ್ಕ್ ಆರ್ ISO ಇಮೇಜ್ ಅಂತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆಲ್ಲ, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ಯಾವುದೋ ಒಂದು ಫೋಲ್ಡರ್ನಲ್ಲಿ ನೀವು ವಿಂಡೋಸ್ ISOವನ್ನು ಇಟ್ಟಿದ್ದೀರಾ ಅಥವಾ ಬೇರೆ ಥರದ ISOಗಳನ್ನು ಇಟ್ಟಿದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಮಿನಿಟ್. ಓಕೆ, ಈಗ ನಾನು ವಿಂಡೋಸ್ 10 ಇರುವ ISOಯನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೆಲೆಕ್ಟ್ ಮಾಡಿದ ತಕ್ಷಣ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ನಿಮ್ಗೆ ಯಾವ ಪಾರ್ಟಿಷನಲ್ಲಿ ನೀವು ಬೂಟಬಲ್ ಪೆನ್ ಡ್ರೈವ್ನ ರೆಡಿ ಮಾಡ್ಕೊಳ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಈಗ GBTಯನ್ನು ತೊಗೋತೇನೆ. ಈಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಯಾವುದು ಒಂದು ಪಾರ್ಟಿಷನ್ ಸ್ಟೈಲ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಈಗ ತೋರಿಸ್ತೇನೆ. ಈಗ ನೀವು ದಿಸ್ ಪೀಸ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಆಪ್ಷನನ್ನು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೀವು ಡಿಸ್ಕ್ ಮ್ಯಾನೇಜ್ಮೆಂಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಈಗ ನಿಮ್ಮದು SSD ಇದೆಯಾ ಅಥವಾ ಹಾರ್ಡ್ ಡಿಸ್ಕ್ ಇದೆಯಾ, ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಾಪರ್ಟೀಸ್ ಅನ್ನೋದು ಶೋ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ವ್ಯಾಲೆನ್ಸ್ ಒಂದು ಇದೆ. ವ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನನ್ನ ಪಾರ್ಟಿಷನ್ ಟೇಬಲ್ ಯಾವುದಿದೆ ಎಂದು ಈಗ ನನಗೆ ಶೋ ಆಗುತ್ತೆ. ಇದು GPTಯಲ್ಲಿದೆ. ಈಗ ನಾವು ರೂಪೂಸ್ ಆ್ಯಪ್ಗೆ GPT ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ ಇಲ್ಲಿ GPT ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಾಯಿತು. ಇದಾದ ತಕ್ಷಣ ನಿಮಗೆ ಇಲ್ಲಿ ಫೈಲ್ ಸಿಸ್ಟಮ್ ಅಥವಾ ಒಂದು ಆಪ್ಷನ್ ಇದೆ. ಇದರಲ್ಲಿ ನೀವು ಇದನ್ನು ಆ್ಯಂಟಿ ಆಕ್ಸೆಸ್ ಮಾಡಿದರೆ ತುಂಬ ಒಳ್ಳೆಯದು. ಇದಾದ ತಕ್ಷಣ ನಿಮಗೆ ಈಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಈಗ ಬೂಟಬಲ್ ಅನ್ನೋದು ರೆಡಿ ಆಗುತ್ತೆ. ಓಕೆ, ಈಗ ನೀವು ಓಕೆ ಕೊಟ್ಟರೆ ನಿಮ್ಮ ಪೆನ್ ಡ್ರೈವ್ನಲ್ಲಿ ಏನೇ ಡೇಟಾ ಇದ್ದರೂ ಅದು ಕ್ಲಿಯರ್ ಆಗುತ್ತೆ. ಮೊದಲಿಗೆ ನೀವು ನಿಮ್ಮ ಡೇಟಾ ಬೇಕಂದರೆ ಮೊದಲು ಬ್ಯಾಕಪ್ ತೆಗೆದುಕೊಂಡು ಆಮೇಲೆ ಬೇಕಾದರೆ ಬೂಟಬಲ್ ಪೆನ್ ಡ್ರೈವ್ನ ರೆಡಿ ಮಾಡ್ಕೊಳ್ಳಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿ ನೀವು ಮೊದಲಿಗೆ ನಿಮಗೆ ಕಂಪ್ಯೂಟರ್ ಓಪನ್ ಆಗುವಾಗ ಫಾರ್ ಎಕ್ಸಾಂಪಲ್ HP, admin ಈ ಥರ ನಮಗೆ ನೇಮ್ಗಳು ತೋರಿಸುತ್ತವೆ. ಈಗ ನೀವು ಮೊದಲಿಗೆ ಆ ನೇಮನ್ನು ಬೇಕಾದರೆ ಸೆಟ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಜಸ್ಟ್ ನಾನು ಈಗ
ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ನನ್ನ ವಾಯ್ಸ್ ಆದ ತಕ್ಷಣ ನೇಮ್ ಅಡ್ಮಿನ್ ಅಂತ ಬರುತ್ತೆ. ಇದರ ಮೇಲೆ ಯಾವುದೇ ಟಿಕ್ ಮಾಡುವ ಅವಶ್ಯಕತೆ ಇಲ್ಲ, ಜಸ್ಟ್ ಓಕೆ ಅನ್ನಿ. ಸರಿ, ಇನ್ನೊಂದ್ಸಲ ಓಕೆ ಅನ್ನಿ. ಓಕೆ, ಈಗ ಬುಟ್ಟೇಬಲ್ ಆಗಲು ಸ್ಟಾರ್ಟ್ ಆಗಿದೆ. ಇದು ನಿಮಗೆ ಕಂಪ್ಲೀಟ್ ಆಗಲು ಒಂದು 5 ರಿಂದ 10 ನಿಮಿಷ ತೆಗೆದುಕೊಳ್ಳುತ್ತದೆ. ಓಕೆ, ಈಗ ನಮ್ಮ ಬುಟ್ಟೇಬಲ್ ಪೆನ್ ಡ್ರೈವ್ ಅನ್ನೋದು ರೆಡಿ ಆಗಿದೆ. ಬುಟ್ಟೇಬಲ್ ಪೆನ್ ಡ್ರೈವ್ ರೆಡಿ ಆದ ತಕ್ಷಣ ನಿಮಗೆ ಇಲ್ಲಿ ಗ್ರೀನ್ ಕಲರಲ್ಲಿ ರೆಡಿ ಅನ್ನೋದು ಕಾಣಿಸುತ್ತದೆ. ಈಗ ನೀವು ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಈಗ ಬುಟ್ಟೇಬಲ್ ಪೆನ್ ಡ್ರೈವ್ ಅನ್ನೋದು ರೆಡಿ ಆಗಿದೆ. ಓಕೆ, ಈಗ ನಾವು ಮಾಡಿರುವಂಥ ಬುಟ್ಟೇಬಲ್ ಪೆನ್ ಡ್ರೈವ್ ರೆಡಿ ಆಗಿಲ್ಲ ಅಂತ ನೋಡಿಕೊಳ್ಳೋಣ ಬನ್ನಿ ಒಂದ್ಸಲ. ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ನಾನು ಬೂಟ್ ಮೆನು ಕೀಯನ್ನು ಪ್ರೆಸ್ ಮಾಡ್ತೀನಿ. ಓಕೆ, ಈಗ ನಾನು ಪೆನ್ ಸೆಲೆಕ್ಟ್ ಮಾಡಿಕೊಳ್ತೀನಿ. ಓಕೆ, ವೆಂಡರ್ ಅಂತ ಇದೆಯಲ್ಲ, ಇದು ನಮ್ಮ ಬೂಟೇಬಲ್ ಪೆನ್ ಡ್ರೈವ್. ಇದರ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತೀನಿ. ಓಕೆ, ನೋಡಿಕೊಳ್ಳಬಹುದು. ಈಗ ನಮ್ಮ ಬೂಟೇಬಲ್ ಪೆನ್ ಡ್ರೈವ್ ರೆಡಿಯಾಗಿ ಸೆಟಪ್ಗೆ ಬಂದಿದೆ. ಈಗ ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ OS ಇನ್ಸ್ಟಾಲೇಷನ್ ಮಾಡಿಕೊಳ್ಳಬಹುದೆಂದು ನೋಡೋಣ. ಓಕೆ, ಇವತ್ತಿನ ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.